ಟೆಕ್ನೋ ಶಾಲೆ ಆದರ್ಶ್ ನಗರ ಬ್ರಾಂಚ್ ಕಡೆಯಿಂದ ಇವತ್ತು ರಕ್ಷಾಬಂಧನನ ಇಲ್ಲಿ NNCC ಕ್ಯಾಂಪಲ್ಲಿ ಮಾಡ್ತಿದ್ದೀವಿ. ಯಾಕಂದರೆ ಸೋಲ್ಜರ್ಸ್ ಇರ್ತಾರೆ ಇಲ್ಲಿ, ಅವರಿಗೆ ನಾವು ಮಕ್ಕಳು ಮಾಡಿರೋಂಥ ಎಕೋ ಫ್ರೆಂಡ್ಲಿ ರಾಖಿನ ಟೈ ಮಾಡಿಸಿ ರಕ್ಷಾಬಂಧನ ಆಚರಿಸಿದ್ದೀವಿ. ನಮಗೆ ಗೊತ್ತಿರೋ ಹಾಗೆ ದ್ರೌಪದಿ ಕೃಷ್ಣನಿಗೆ ಬೆರಳು ಕಟ್ಟಾಗಿ ರಕ್ತ ಹೋಗ್ತಿರುವಾಗ ಬಟ್ಟೆ ಕಟ್ಟಿ ಶುರು ಮಾಡಿದ್ದು ಈ ರಕ್ಷಾಬಂಧನ. ಅದಾದಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಹ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನರಲ್ಲಿ ಭ್ರಾತೃತ್ವ ಭಾವನೆ ಬಾಂಧವ್ಯ ಬೆಳೆಸೋದಕ್ಕೋಸ್ಕರ ಈ ರಕ್ಷಾಬಂಧನನ ಎನ್ಕರೇಜ್ ಮಾಡಿದ್ರು. ಹಾಗೆ ಇವತ್ತು ನಮ್ಮನ್ನ ಶತ್ರುಗಳಿಂದ ರಕ್ಷಿಸ್ತಿರುವಂಥ ನಮ್ಮ ಸೋಲ್ಜರ್ಸ್ಗೆ ನಾವು ಮಕ್ಕಳು ಬಂದು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಕೋ ಫ್ರೆಂಡ್ಲಿ ರಾಖಿಯನ್ನು ಕಟ್ಟುವ ಮೂಲಕ ಈ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಅಶ್ವತ್ಥಮ್ಮ ಹೇಳಿದ್ದಾರೆ ರಕ್ಷಾಬಂಧನ ಯಾಕೆ ನಾವು ರಕ್ಷಾಬಂಧನವನ್ನು ಆಚರಿಸ್ತೀವಿ ಅಂತ. ಅದ್ರ ಬಗ್ಗೆ ಒಂದು ಮಾತೇ ಇಲ್ಲ. ಯಾಕಂದರೆ ಅವ್ರು ಎದ್ದಿದ್ರೆ ನಾವು ಮಲಗಿರ್ತೀವಿ ಅನ್ನೋದೊಂದು ವಾಡಿಕೆ. ಅದು ಇಂದಿಗೆ ಅದು ಆ ವಾಡಿಕೆ ನಿಜವಾಗ್ಲೂ ಪ್ರೂವ್ ಮಾಡಿದ್ದಾರೆ. ಸೈನಿಕರು ಎಲ್ಲಿ ನಮ್ಮ ಗಡಿಯಲ್ಲಿ ಯಾವಾಗ ಅವರು ಜಾಗೃತರಾಗಿರ್ತೀವಿ ನಾವು ಇಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ. ಅವರಿಗೆ ನಾವು ಎಷ್ಟು ಪ್ರಶಂಸೆ ಮಾಡಿದ್ರೂ ಕಡಿಮೆನೇ. ನಾವು ಇದು ಒಂದು ಚಿಕ್ಕ ಅವರಿಗೆ ಕೊಡುವಂತಹ ಪ್ರಯತ್ನ ಮತ್ತು ಅವ್ರಿಗೆ ಕೊಡುವಂತಹ ಗೌರವ ಇದು ತುಂಬ ಚಿಕ್ಕದೇ ನಮ್ಮ ಪ್ರಕಾರ. ಅವ್ರು ಮಾಡೋದು ನಮಗೆ ಅದಕ್ಕೆ ನಾವು ಸರಿಸಾಟಿನೇ ಇಲ್ಲ. ಸೊ ಹಂಗಾಗಿ ನಾ 2 ಮಾತನ್ನು ಮುಗಿಸ್ತೀನಿ. ತುಂಬ ಖುಷಿಯಾಗುತ್ತೆ ನಮಗೆ ಈ ದಿನ ಅಂದರೆ. ಆ್ಯಕ್ಚುಲಿ ಎಷ್ಟೇ ಕ್ಲಾಸ್ ಇದ್ದರೂ ಎಷ್ಟೇ ಮಕ್ಕಳ ಜೊತೆ ಇದ್ದರೂ ಈ ದಿನ ಬರಬೇಕು ಅನ್ನೋ ಖುಷಿ ಆಗುತ್ತೆ. Special day when sisters tie Rakhi for their brother's wrist to show love and care. It reminds us how important it is to stay connected and care each other in the family. The word Raksha means protection, Bandhan means bond. Families come together to exchange gifts and enjoy the day. It creates memories and spread joy. It teaches love, trust, respect and the importance of relationships. It also reminds us to help and care others, not just in our family but in society.